ಸರಿ ಸರಿ. ಆರಂಭಿಕ ಚೆಂಡಿನ ಮುಂದೆ ಬರಸನ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಸುಹಾಸ. ಆರಂಭಿಕ ಚೆಂಡಿನ ಮುಂದೆ 6 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅರುಣ. ಆರಂಭಿಕ ಹಂತದಿಂದ ಕೂಡ ಬೆರಸಿನ ಆಟವಾಡಬಲ್ಲಂತ ಸಾಮರ್ಥ್ಯದ ಆಟಗಾರರು ಹಾರ್ನಹಳ್ಳಿ ಪರಿಸರದ ಸುಹಾಸ ಹಾಗೂ ಸಂಜು ಅಂಕಣ ಎಂಟರನ್ನು ಪಡಿತಾ ಇದ್ದಾರೆ. ಕಾರ್ಡ್ಬೋರ್ಡ್ ರೂಪದಲ್ಲಿ ಸುಹಾಸನ ಹುದ್ದಾರೆ ಕೂಡ ನೆಲಕ್ಕುರುಳುತ್ತಾ ಇದೆ. ಆರಂಭಿಕ ಹಂತದಲ್ಲಿ ಬೆರಸಿನ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಸುಹಾಸ ಬಳಿಕ ಕಾರ್ಡ್ಬೋರ್ಡ್ ರೂಪದಲ್ಲಿ ಸುಹಾಸ್ ಹುದ್ದಾರೆ ಕೂಡ ನೆಲಕ್ಕುರುಳುತ್ತಾ ಇದೆ. ಇತ್ತ ಆರಂಭಿಕ ಯಶಸ್ಸನ್ನು ಪಡ್ಕೊಂಡಿರ್ತಕ್ಕಂಥ ಅರುಣ. ಹೊಸ ದಾಂಡಿಗನ ಸೇರ್ಪಡೆ ಕಾಚು ಅಂಕಣ 8 ಪಡಿತಾ ಇದ್ದಾರೆ. ಬೇರಸ್ಸಿನ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮತ ಹೇಳಕ್ಕೆ ತಲುಪ್ತಾ ಇದೆ. ಗೆಲುವಿನ ಅನಿವಾರ್ಯತೆಯನ್ನು ಕಂಡಿರ್ತಕ್ಕಂಥ 2 ತಂಡಗಳು ಈ ಒಂದು 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಅದ್ಯಾವ ತಂಡ 2ನೇ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ತಲುಪ್ತದೆ ಎಂದು ಕಾದು ನೋಡಬೇಕಾಗಿದೆ. ಈಗಾಗಲೇ ಮೊದಲ ತಂಡವಾಗಿ ಮಾರ್ಚ್ ಅಂಟರ್ಸ್ ತಂಡ, ಶಿಕಾರಿಪುರದ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ತಲುಪಿದೆ. ಬೀಸುವಂತ ಪ್ರಯತ್ನ, ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸಂಜು ದಾಂಡಿನ ಮೊದಲ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಬೆಗ್ 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 ಸಿಕ್ಸರ್ ಮುಖಾಂತರವಾಗಿ ತನ್ನ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮುಕ್ತವನ್ನು ಕಾಣ್ತಾ ಇರ್ತಕ್ಕಂಥ 5ನೇ ಚೆಂಡಿನ ಮುಂದೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡಿನ ಮುಂದೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಮುಕ್ತನ ಕಾಣ್ತಾ ಇರ್ತಕ್ಕಂಥ 6 ಚೆಂಡಿನ ಬಳಿಕ ತನ್ನ ಮೊತ್ತ 13 ಓಟಗಳು ಕಲೆ ಹಾಕಿರ್ತಾರೆ. ಆರಂಭಿಕ ಹಂತದಲ್ಲಿ ಸುಹಾಸ್ ಒಂದು ಭರ್ಜರಿ ಸಿಕ್ಸರ್ ದಾಖಲಿಸಿ ಆ ಬಳಿಕ ಉದ್ದರೆ ನೊಪ್ಪಿಸಿದ್ರೆ, ಆ ಬಳಿಕ ಸಂಜೆ ಒಂದು ಬೆರಸನ ಸಿಕ್ಸರ್ ಹಾಗೂ 2 ಡಾಟ್ ಬಾಲ್ಗಳು ಮುಕ್ತನ ಕಾಣ್ತಾ ಇದೆ. ಮುಕ್ತನ ಕಾಣ್ತಾ ಇರ್ತಕ್ಕಂಥ 6 ಚೆಂಡಿನ ಬಳಿಕ ತನ್ನ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಇನ್ನು 2ನೇ ಓವರ್ಗಾಗಿ ಇತ್ತ ಅರವಿಂದ್ ಗಾಂಧಿಯನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಭಗತ್ ಸಿಸಿಯ ತಂಡ. ಆರಂಭಿಕ ಚೆಂಡಿನ ಮುಂದೆ ಮಿಡ್ ವಿಕೆಟ್ ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಕಾಣ್ತಾ ಇದೆ. ತನ್ನ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಮತ್ತೆ 2ನೇ ಬಾರಿಗೆ ಅರವಿಂದ್ ಗಾಂಧಿ ಟು ಕಾಚು. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಕಾಚು ದಾಂಡಿನ ಮೊದಲ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಿಂದ ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಸುಹಾಸನ ಉದ್ದರಿ ಕಳ್ಕೊಂಡ ಬಳಿಕ ಸಂಜು ಹಾಗೂ ಕಾಚು ಜೊತೆಗೂಡಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದು 60-70 ಒಂದು ಘನತ ಗೌರವಾನ್ವಿತ ಮೊತ್ತ ದಾಖಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ಆಡ್ತಾ ಇರ್ತಕ್ಕಂಥ 2 ತಂಡಗಳು. ಗೆದ್ದಂತ ತಂಡ 2ನೇ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ತಲುಪ್ತದೆ. ಶರ ವೇಗದ ಚೆಂಡು, ಗತಿ ಪರಿವರ್ತನೆ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಡಾಟ್ ಬಾಲ್ಗಳ ಸೇರ್ಪಡೆ. ಬೀಸುವಂತ ಪ್ರಯತ್ನ ಮಾಡಿದ್ರು. ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಕಾಚು ದಾಂಡಿನ ಮುಖಾಂತರವಾಗಿ 2ನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ.
ಬೇಕ್ 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 ಸಿಕ್ಸರ್ ಮುಖಾಂತರ ತನ್ನ ಮೊತ್ತ 29 ಓಟಗಳು. ಆರಂಭಿಕ ಹಂತದಿಂದ ಕೂಡ ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ ಕಾಚು ಹಾಗೂ ಸಂಜು. ನೇನೆ ದಿವಸದಿಂದಲೂ ಕೂಡ ಬಹಳಷ್ಟು ಯಶಸ್ಸಿನ ನಾಗಾಲೋಟನ್ನು ಪಡ್ಕೊಂಡಿರ್ತಕ್ಕಂಥ ತಂಡ. ಅಂತಿಮ ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಬೆಳಗಿನ ಅವಧಿಯಲ್ಲಿ ಶಿವಮೊಗ್ಗದ ಅಗ್ರಮನೆ ತಂಡವಾಗಿರ್ತಕ್ಕಂಥ ಗೀಚರ ಬಾಯ್ಸ್ ತಂಡವನ್ನು ಮಣಿಸಿರ್ತಕ್ಕಂಥ ತಂಡ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ ಚೆಂಡಿನ ಮುಂದೆ ಬೆರಸಿನ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಕಾಚು ದಾಂಡಿನ ಮೂರನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಮುಕ್ತವನ್ನು ಕಾಣ್ತಾ ಇರ್ತಕ್ಕಂಥ 12 ಚೆಂಡಿನ ಬಳಿಕ ತನ್ನ ಮೊತ್ತ 35 ಓಟಗಳು. 18 ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಮೂರನೇ ವರ್ಗಕ್ಕೆ ಅರುಣನನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆರಂಭಿಕ ಚೆಂಡಿನ ಮುಂದೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಕಾಣ್ತಾ ಇದೆ. ಅರುಣ್ ಎಸ್ಸಿರ್ತಕ್ಕಂಥ ಎರಡನೇ ಚೆಂಡು ಅತಿಕ್ರಮ ಓಟಗಳ ಪೂರೈಕೆ ವೈಟ್ ಬಾಲ್ ಎಂಬ ಸೂಚನೆಗಳ ರವಾನೆ ಆಗ್ತಾ ಇದೆ. ತನ್ನ ಮೊತ್ತ 36ಕ್ಕೆ ಸ್ಥಗಿತವನ್ನು ಕಾಣ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಅತಿಕ್ರಮ ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ವೈಟ್ ಬಾಲ್ ಎಂಬ ಸೂಚನೆಗಳು ಎಕ್ಸ್ಟ್ರಾಸ್ ರೂಪದಲ್ಲಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 37 ಓಟಗಳು. ಬೀಸುವಂತ ಪ್ರಯತ್ನ. ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸಂಜು ದಾಂಡಿನ ಎರಡನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಕಾಚು ಬೆರಸಿನ 3 ಸಿಕ್ಸರ್ ಅನ್ನು ದಾಖಲಿಸಿದ ಬಳಿಕ ಸಂಜು ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ 43 ಓಟಗಳು. ಬೆರಸಿನ ಹೊಡೆತವನ್ನು ದಾಖಲಿಸಿದ ಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಸುಲಭ ರೀತಿಯಾಗಿ ಗಾಂಧಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಬಾಲಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಆಯೋಜಕರು. ಅಲ್ಲಿ ಕಬಾಲಿ ಸಂತೋಷ್ ಅವರು ಎಲ್ಲಿದ್ರು ನಮ್ಮ ಮುಖ್ಯ ವೇದಿಕೆ ಬಳಿ ಬರಬೇಕು. ಅಲ್ಲಿ ಹೊಸ ದಾಂಡಿಗನ ಸೇರ್ಪಡೆ ಗುಂಡ ಅಂಕಣ 8 ಪಡಿತಾ ಇದ್ದಾರೆ. ಬೀಸುವಂತ ಪ್ರಯತ್ನ ಹುಟ್ಟಿದಾಗ್ತಾ ಇರ್ತಕ್ಕಂಥ ಚೆಂಡು ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮುಕ್ತವನ್ನು ಕಾಣ್ತಾ ಇರ್ತಕ್ಕಂಥ 4 ಚೆಂಡಿನ ಬಳಿಕ ತನ್ನ ಮೊತ್ತ 44 ಓಟಗಳು. ಈ ಒಂದು ಪಂದ್ಯಕೂಟವನ್ನು ಗೆದ್ದಂತ ತಂಡ ಎರಡನೇ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ತಲುಪ್ತದೆ. ಸೋತಂತ ತಂಡ ಈ ಒಂದು ಟೂರ್ನಮೆಂಟಿನ ನಿರ್ಗಮನವನ್ನು ಕಾಣ್ತದೆ. ಬೆರಸಿನ ಒಂದು ಚೆಂಡು, ಬ್ಲಾಕ್ ಹೋಲ್ ಚೆಂಡು, ಕ್ಷೇತ್ರ ರಕ್ಷಣೆ, ಅರುಣ ಕ್ಷೇತ್ರ ರಕ್ಷಣೆಯಲ್ಲಿ ಬದವನ್ನು ಕಂಡುಕೊಳ್ತಾ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 45 ಓಟಗಳು. ಅಂತಿಮ ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ.
ಔಟ್ರೇಜ್ ಆಗ್ತಾ ಇರ್ತಕ್ಕಂಥ ಚೆಂಡು ಸುಲಭ ರೀತಿಯಾಗಿ ಕ್ಯಾಚ್ ಪಡ್ಕೊಳ್ತಾರೆ ಮುಖಾಂತರವಾಗಿ ಮೂರನೇ ಆಘಾತವನ್ನ ಕಾಣ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಹಾರ್ನಹಳ್ಳಿಯ ತಂಡ. ಅದ್ಯಾವ ಆಟಗಾರನನ್ನ ಬಳಸುವಂತ ಪ್ರಯತ್ನ ಮಾಡ್ತಾರೆ ನೋಡ್ಬೇಕಾಗಿದೆ. ಈತ ಮಧ್ಯಮ ಕ್ರಮದ ಆಟಗಾರರಾಗಿ ಸೀನಾ ಗೋಪಾಳ ಪರಿಸರದ ಮತ್ತೋರ್ವ ಹಿರಿಯ ಅನುಭವ ಆಟಗಾರ ಅಂಕಣ ಎಂಟರನ್ನ ಪಡಿತಾ ಇದ್ದಾರೆ. ತಂಡದ ನಾಯಕ ಕೂಡ ಫ್ರೆಂಡ್ಸ್ ಗೋಪಾಳ ತಂಡವನ್ನು ಕಟ್ಟೆ ಬೆಳೆಸಿರ್ತಕ್ಕಂಥ ತಂಡ ಈಗ ಅಂಕಣ ಪ್ರವೇಶಾತನ ಮಾಡ್ಕೊಳ್ತಾ ಇದ್ದಾರೆ. ಸೀನಾ ಮಧ್ಯಮ ಕ್ರಮಾಂಕದ ಆಟಗಾರನಾಗಿ. ನಾಲ್ಕನೇ ಓವರ್ಗಾಗಿ ಮತ್ತೆ ಅರುಣನನ್ನು ಬಳಸ್ತಾ ಇದ್ದಾರೆ. ಆರಂಭಿಕ ಚೆಂಡಿನ ಮುಂದೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ನಲ್ಲಿ 13 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅರುಣ ಮತ್ತೆ ನಾಲ್ಕನೇ ಓವರ್ನ ಎರಡನೇ ಚೆಂಡಿನ ಮುಂದೆ ಕಾಚು ದಾಂಡಿನ ಮುಖಾಂತರವಾಗಿ ಮತ್ತೊಂದು ಭರ್ಜರಿ ಸಿಕ್ಸರ್ ಅನ್ನು ದಾಖಲಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 51 ಓಟಗಳು. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಮಾಡಿದ್ರು. ಪ್ರಯತ್ನದ ನಡುವೆ ಕೂಡ ವೈಫಲ್ಯತೆಯನ್ನು ಕಾಣ್ತಾ ಇದೆ. 80-90ರ ದಶಕದ ಇಂಗ್ಲೆಂಡಿನ ಅವತ್ತಿನ ರಿವರ್ಸ್ ಶಾಟ್ ಇವತ್ತೇ ಆರಂಭಿಕ ಹಂತದಿಂದಲೂ ಕೂಡ ಅಂತಿಮದವರೆಗೂ ಕೂಡ ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾರೆ. ಬಹಳಷ್ಟು ಸುಂದರತೆಯ ಓಟವನ್ನು ದಾಖಲಿಸಿದ್ರು. ರನ್ಔಟ್ ಅವಕಾಶ ಸುಲಭ ರೀತಿಗೆ ಪಡ್ಕೊಳ್ಬಹುದಾಯಿತು. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 52 ಓಟಗಳು. ಸ್ಟ್ರೈಕ್ ಅಲ್ಲಿ ಸೀನಾ, ಅರುಣ್ ಎಸೆರ್ತಕ್ಕಂಥ 5ನೇ ಚೆಂಡು ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾಸ್ ರೂಪದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೊತ್ತ 53 ಓಟಗಳು. ಬಹಳಷ್ಟು ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೊತ್ತ 54 ಓಟಗಳು. ಅಂತಿಮ ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಜರುಗ್ತಾ ಇದೆ ಪಂದ್ಯಕೂಟ. ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ಈ ಓವರ್ನಲ್ಲಿ 2 ಎಕ್ಸ್ಟ್ರಾಸ್ ರೂಪದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅರುಣ ಅಂತಿಮ ಚೆಂಡಿಗಾಗಿ ಅರುಣ್ ಎಸ್ತಿರ್ತಕ್ಕಂಥ ಅಂತಿಮ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಭರ್ಜರಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಕಾಚು 2ನೇ ಸೆಮಿಫೈನಲ್ ಹೋರಾಟಕಾರಿ ಪಂದ್ಯಾಟದಲ್ಲಿ ಬೆರಸಿನ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ನಿನ್ನೆ ದಿವಸದಿಂದಲೂ ಕೂಡ ಫ್ರೆಂಡ್ಸ್ ಹಾರ್ನಹಳ್ಳಿ ತಂಡಕ್ಕೆ ಸಂಜು ಬೆರಸಿನ ಆಟವನ್ನು ತೋರ್ಪಡಿಸಿದ್ರೆ ಇವತ್ತಿನ ದಿನ ಕಾಚು ಭರ್ಜರಿ ಆಟವನ್ನು ಆಡ್ತಾ ಇದ್ದಾರೆ. ಮುಕ್ತನ ಕಾಣ್ತಾ ಇರ್ತಕ್ಕಂಥ 4 ಓವರ್ನ ಬಳಿಕ ತನ್ನ ಮೊತ್ತ 61 ಓಟಗಳು. ಅಂತಿಮ 6 ಎಸೆತ ಆರಂಭಿಕ ಸೆಷನ್ ಅಲ್ಲಿ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಅಲ್ಲಿ ಈ ಮುಕ್ತನ ಕಾಣ್ತಾ ಇರ್ತಕ್ಕಂಥ ಮೊದಲ ಸೆಷನ್ ಬಳಿಕ ಎಕೆ ಟೈಲ್ಸ್ ನ ನಾಯಕರು ಹಾಗೂ ಅಪ್ಪು ಬಾಯ್ಸ್ ನ ನಾಯಕರು ಶೀಘ್ರಗತಿಯಲ್ಲಿ ನಮ್ಮ ಮುಖ್ಯ ವೇದಿಕೆ ಬಳಿ ಬರಬೇಕು. ಟಾಸ್ ಕಾರ್ಯಕ್ರಮ ನಡೀತದೆ. ಈತ ಅಂತಿಮ ಓವರ್ಗಾಗಿ ಅರುಣನನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಸೀನಾ, ನಾನ್ ಸ್ಟ್ರೈಕ್ ಅಲ್ಲಿ ಕಾಚು. ಮುಕ್ತನ ಕಾಣ್ತಾ ಇರ್ತಕ್ಕಂಥ 24 ಚೆಂಡಿನ ಬಳಿಕ ತನ್ನ ಮೊತ್ತ 61ಕ್ಕೆ ತಲುಪ್ತಾ ಇದೆ. ಅಂತಿಮ 6 ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 62 ಓಟಗಳು. ಈಗಾಗಲೇ ಬೆಳಗಿನ ಅವಧಿಯಲ್ಲಿ ಗೀಚರ ಬಾಯ್ಸ್ ತಂಡ ಸೋಲನ್ನ ಕಂಡಿದ್ರೆ
ಈಗಾಗಲೇ ಪಂದ್ಯಾಟ ವೀಕ್ಷಣೆಯಲ್ಲಿ ಗ್ಯಾಲರಿಯಲ್ಲಿ ಕುಳಿತುಕೊಂಡು ಪಂದ್ಯಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಮಿಡ್ ವಿಕೆಟ್ ಸೀಮಾರಕ್ಕೆ ಅಂಚಿನಲ್ಲಿ ಚಂದ್ರಹೊಳಿ ಕ್ಷೇತ್ರ ರಕ್ಷಣೆ ಬದಲಾಗಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬೆಳಗಿನ ಅವಧಿಯಲ್ಲಿ ಚಂದ್ರಹೊಳಿ ಬಹಳಷ್ಟು ಬೆರಸಿನ ಆಟವನ್ನು ತೋರ್ಪಡಿಸಿ ಪಂದ್ಯಕೂಟವನ್ನ ಕ್ವಾಲಿಫೈರ್ ಹಂತಕ್ಕೆ ತಲುಪಿಕೊಂಡು ಹೋಗಿರ್ತಕ್ಕಂಥ ಭಗತ್ ಸಿಸಿಯ ತಂಡ ಬಹಳಷ್ಟು ಬೆರಸಿನ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ಸೀಮಾರಕ್ಕೆ ಹೊರಭಾಗನ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆನ ಕಾಣ್ತಾ ಇದೆ. ತನ್ನ ಮೊತ್ತ 66 ಓಟಗಳು. ಅರುಣ್ ಎಸ್ಸಿರ್ತಕ್ಕಂಥ 4ನೇ ಚೆಂಡು ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 2ನೇ ಓಟವನ್ನು ಕದಿಯುವಂತ ಪ್ರಯತ್ನದ ನಡುವೆ ಕೂಡ ಸೇನಾ ಹುದ್ದರಿ ರನ್ಔಟ್ ರೂಪದಲ್ಲಿ ಕಳ್ಕೊಳ್ತಾ ಇದೆ. ಈ ರೀತಿಯಾಗಿ ಲೆಕ್ಕಾಚಾರದ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ತನ್ನ ಮೊತ್ತ 67 ಓಟಗಳು. ರನ್ಔಟ್ ರೂಪದಲ್ಲಿ ಅಲ್ಲಿ ಔಟ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ಆಯ್ತಾ, ರನ್ಔಟ್ ರೂಪದಲ್ಲಿ ಕಾಚು ಉದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಹಾರ್ನಹಳ್ಳಿಯ ತಂಡ ಈ ಹಂತದಲ್ಲಿ ರನ್ಔಟ್ ರೂಪದಲ್ಲಿ ಉದ್ದರಿನ ಆಘಾತವನ್ನು ಕಾಣ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ನಿರಂಜನ್ ಅಂಕನ ಎಂಟರನ್ನ ಪಡಿತಾ ಇದ್ದಾರೆ. ಇತ್ತ ಅಂತಿಮ ಚೆಂಡಿನ ಒಂದು ಕ್ಲೀನ್ ಬಾಲ್ ರೂಪದಲ್ಲಿ ಉದ್ದರನ್ನು ಒಪ್ಪಿಸಿ ವಾಪಸ್ ಆತನ ಮಾಡ್ಕೊಳ್ತಾ ಇದ್ದಾರೆ. ಪ್ರಕಾಶ ಶೂನ್ಯಕ್ಕೆ ಉದ್ದರನ್ನು ಒಪ್ಪಿಸಿ ವಾಪಸ್ ಆತನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನವಿರ್ತದಲ್ಲ. ಆಟಗಾರರು ಪದೇ ಪದೇ ವಿಚಾರಿಸ್ಕೊಳ್ಬೇಡಿ. ಇತ್ತ ಮುಕ್ತಾಯನ ಕಾಣ್ತಾ ಇರ್ತಕ್ಕಂಥ ಆರಂಭಿಕ ಸೆಷನ್ 30 ಚೆಂಡಿನ ಬಳಿಕ ತನ್ನ ಮೊತ್ತ 67, 68ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಭಗತ್ ಸಿಸಿಯ ತಂಡ ಆರಂಭಿಕ ಆಟಗಾರರು ಶೀಘ್ರಗತಿಯಲ್ಲಿ ಅಂಕಣ ಪ್ರವೇಶಾತನ ಮಾಡಿಕೊಳ್ಬೇಕು. ದಿಲೀಪ್, ಪವನ್, ಸಂತೋಷ್, ಮಲ್ಲಿಕ್, ಕಾರ್ತಿಕ್, ಎಸ್ಎನ್ ಇವರೆಲ್ಲ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ 3 ದಿನಗಳ ವ್ಯವಸ್ಥಿತ ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಯಶಸ್ವಿಯ ಲೀಗ್ ಕಮ್ ನಾಕೌಟ್ ಪಂದ್ಯ ಕೂಡ ಜರುಗ್ತಾ ಇದೆ. ಅಂತಿಮ ದಿನದ ಎಲ್ಲ ನಾಕೌಟ್ ಪಂದ್ಯಾಟಗಳು ಜರುಗ್ತಾ ಇದೆ. ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಹೋರಾಟಕಾರಿ ಪಂದ್ಯಾಟ ನಡೀತಾ ಇದೆ. ಆ ಬಳಿಕ ಅತಿಥಿ ಗಣ್ಯರಿಂದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗ್ತಾ ಇದೆ. 68ರ ಒಂದು ಟಾರ್ಗೆಟ್ ಅನ್ನು ಚೇಂಜ್ ಮಾಡಬೇಕು. ಲಾಸ್ಟ್ ಓವರ್ ಅಲ್ಲಿ ಯಾವುದೋ ವೈಡ್ ಇಲ್ಲಪ್ಪ. ಫಸ್ಟ್ ಬಾಲ್ ಸಿಂಗಲ್, ಆಮೇಲೆ ಡಾಟ್,
ಆಮೇಲೆ 4, ಆಮೇಲೆ ಒಂದು ಸಿಂಗಲ್ಲು, ಆಮೇಲೆ ಡಾಟು, ವಿಕೆಟ್. ಟೋಟಲ್ 6 ರನ್. ಅರವತ್ತ 8. ಲಾಸ್ಟ್ 61 ಟೋಟಲ್ 4 ಓವರಿಗೆ. ಇನ್ನು ಈ ಓವರ್ 6 ರನ್ ಬಂದಿದೆ. 67, 68 ಟಾರ್ಗೆಟ್. ಈಗಾಗಲೇ 68ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್. ಸರಿ, ಬಗಸಿಸಿಯ ತಂಡ ಆರಂಭಿಕ ತಂಡಗಾರರಿಗೆ ಇತ್ತ ಚಂದ್ರವಳ್ಳಿ ಹಾಗೂ ಅರುಣ ಸಿದ್ಲಿಪುರ ಅಂಕಣ ಎಂಟ್ರನ್ನ ಪಡಿತಾ ಇದ್ದಾರೆ. ಇತ್ತ ಆರಂಭಿಕ ಓವರ್ಗಾಗಿ ಸುಹಾಸ್ ಸಾರ್ನಹಳ್ಳಿಯನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಸಾರ್ನಹಳ್ಳಿಯ ತಂಡ. ಗೆದ್ದಂತ ತಂಡ ಮೊದಲ 2ನೇ ಹಂತಕ್ಕಾಗಿ ಸೆಮಿಫೈನಲ್ ಪಂದ್ಯಕೂಟವನ್ನು ಆಡ್ತದೆ. ಇತ್ತ ಆರಂಭಿಕ ಚೆಂಡಿಗಾಗಿ ಸುಹಾಸ್ ಎಸ್ತಿರ್ತಕ್ಕಂಥ ಆರಂಭಿಕ ಚೆಂಡು ತನ್ ಮೂಲಕ ಅರುಣ ದಾಂಡಿನ ಮುಖಾಂತರವಾಗಿ ಮೊದಲ ಸಿಕ್ಸರ್ ದಾಖಲಾತಿಯನ್ನ ಕಾಣ್ತಾ ಇದೆ. ಈ ಹಂತದಲ್ಲಿ ಬೆರಸಿನ ಆಟವಾಡಬಲ್ಲಂತ ಸಾಮರ್ಥ್ಯದ ಆಟಗಾರ ಈ ಬಾರಿ ಮೊದಲ ಚೆಂಡಿನ ಮುಂದೆ ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಬಹಳಷ್ಟು ಕ್ಷಿಪ್ರಗತಿಯಲ್ಲಿ ಜನಪ್ರಿಯತೆ ಕಂಡಿರ್ತಕ್ಕಂಥ ಅರುಣ ಮೊದಲ ಚೆಂಡಿನ ಮುಂದೆ ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಚಂದ್ರವಳ್ಳಿ. ಗೀಚ್ ರಬಾಯಿಸಿನ ಮತ್ತೋರ್ವ ಆಪತ್ಕಾಲದ ಬಂಟ. ಇವತ್ತಿನ ದಿನ ಹೊಸ ತಂಡವನ್ನು ಕಟ್ಟಿಕೊಂಡು ಹೊಸ ಹುಡುಪಿನ ಹುಡುಗರ ಜೊತೆ ಪಂದ್ಯಕೂಟವನ್ನು ಆಡ್ತಾ ಇರ್ತಕ್ಕಂಥ ಎಲ್ಲ ಆಟಗಾರರು ಹರಾಜಿನ ಮುಖಾಂತರವಾಗಿ ಹೊಸ ತಂಡವನ್ನು ಕಟ್ಟಿಕೊಂಡು ಹೊಸ ಹುರುಪಿನ ಜೊತೆಗೆ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಇತ್ತ 3ನೇ ಚೆಂಡಿಗೆ ಮತ್ತೆ ಔಟ್ ರೇಜ್ ಆಗ್ತಾ ಇರ್ತಕ್ಕಂಥ ಚೆಂಡು. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡುತ್ತಾನೆ. ಮೊತ್ತ 8 ಓಟಗಳು ಇನ್ನು ಜಯಕ್ಕಾಗಿ 60 ಓಟಗಳು ಬರಬೇಕಾಗಿದೆ. ಅಲ್ಲಿ ಎಕೆ ಟೈಲ್ಸ್ ನ ನಾಯಕರು ಹಾಗೂ ಅಪ್ಪು ಬಾಯ್ಸ್ ನ ನಾಯಕರು, ಅಲ್ಲಿ ನಾಯಕರು ಬರಬೇಕು. ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ಅತಿಕ್ರಮ ಓಟಗಳ ಪೂರೈಕೆಯನ್ನು ಕಾಣುತ್ತದೆ. ತನ್ನ ಮೊತ್ತ 9 ಓಟಗಳು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಸುಂದರ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹೊಳ ತಿರುವನ ಮಾಡಬಲ್ಲಂತ ಸಾಮರ್ಥ್ಯದ ಆಟಗಾರ ಈ ಬಾರಿ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಬೆರಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ ಮಾಡಿದ್ರೆ ಪ್ರಯತ್ನ ನಡುವೆ ಕೂಡ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮುಕ್ತನ ಕಾಣ್ತಾ ಇರ್ತಕ್ಕಂಥ 6 ಚೆಂಡಿನ ಬಳಿಕ ತನ್ನ ಮೊತ್ತ 9 ಓಟಗಳು ಕಲೆ ಹಾಕಿರ್ತಾರೆ. ಇನ್ನು ಜಯಕ್ಕಾಗಿ 24ರ ಮುಂದೆ 59 ಓಟಗಳು ಬರಬೇಕಾಗಿದೆ. ಇನ್ನು ಕೂಡ ಅಲ್ಲಿ ಕಬಾಲಿ ಸಂತೋಷ್ ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ಅಲ್ಲಿ ಆಯೋಜಕರು, ಅಲ್ಲಿ ಎಕೆ ಟೈಲ್ಸ್ ನ ನಾಯಕರು, ತಮಗಾಗಿ ಅಪ್ಪು ಬಾಯ್ಸ್ ನಾಯಕರು ಕಾಯ್ತಾ ಇದ್ದಾರೆ. ಅಲ್ಲಿ ಕ್ಷಿಪ್ರಗತಿಯಲ್ಲಿ ಬರಬೇಕು. ಇತ್ತ 2ನೇ ಓವರ್ಗಾಗಿ ನಿರಂಜನನ್ನು ಬಳಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಈತ ಕ್ಲೀನ್ ಬಾಲ್ ಡ್ರಾಪದಲ್ಲಿ ಚಂದ್ರಹೊಳೆ ಬ್ಯಾಕ್ ಟು ದ ಪೆವಿಲಿಯನ್ ಅಂತ ಸಾಕ್ತಾ ಇದ್ದಾರೆ. ಹೊಸ ದಾಂಡಿಗಳ ಸೇರ್ಪಡೆ ಅರವಿಂದ ಗಾಂಧಿ ಅಂಕಣ ಎಂಟರನ್ನ ಪಡಿತಾ ಇದ್ದಾರೆ. ಔಟ್ ಆಗ್ತಾ ಇರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ ನಿರಂಜನ. ಬಹಳಷ್ಟು ಯಶಸ್ಸಿನ ಆರಂಭಿಕ ಹಂತದಲ್ಲೇ ಕೂಡ ಒಂದು ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರ ಬಳಿಕ ಚಂದ್ರಹೊಳೆ ಕ್ಲೀನ್ ಬಾಲ್ ರೂಪದಲ್ಲಿ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನ ಮಾಡಿದ್ರು. ಶರ ವೇಗದ ಚೆಂಡು ಅತಿಕ್ರಮ ಓಟಗಳ ಪೂರೈಕೆ ವೈಡ್ ಬಾಲ್ ಎಂಬ ಸೂಚನೆಗಳ ರವಾನೆ ಆಗ್ತಾ ಇದೆ. ಬ್ಲಾಕ್ ಹೋಲ್ ಚೆಂಡು ಹೊಡೆತದ ನಡುವೆ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿ ಒಂದಿಷ್ಟು ಎಡವಿಕೆಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 21 ಓಟಗಳು. ಇನ್ನು ಜಯಕ್ಕಾಗಿ 47 ಓಟಗಳು ಬರಬೇಕಾಗಿದೆ. ಬೇರಸನ ಹೊಡೆತವನ್ನು ದಾಖಲಿಸಿದ್ರೆ ಔಟ್ ರೈಡ್ ಆಗ್ತಾ ಇರ್ತಕ್ಕಂಥ ಚೆಂಡು ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮುಕ್ತಾಯನ ಕಾಣ್ತಾ ಇರ್ತಕ್ಕಂಥ 12 ಚೆಂಡಿನ ಬಳಿಕ ತನ್ನ ಮೊತ್ತ 22 ಓಟಗಳು. ಇನ್ನು ಜಯಕ್ಕಾಗಿ 18 ಎಸೆತ 46 ಓಟಗಳು ಬರಬೇಕಾಗಿದೆ. ಅರುಣ ಇರುವಷ್ಟು ಕಾಲ ಎದುರಾಳಿ ತಂಡಕ್ಕೆ ಒಂದಿಷ್ಟು ತಲೆ ನೋವಿನ ವಿಚಾರ ಆಗ್ತದೆ. ಫ್ರೆಂಡ್ಸ್ ಹಾರ್ನಹಳ್ಳಿಯ ತಂಡಕ್ಕೆ ನಿನ್ನೆ ದಿವಸದಿಂದಲೂ ಕೂಡ ಬಹಳಷ್ಟು ಯಶಸ್ಸಿನ ನಾಗಲೋಟದ ಹಿಂದೆ ಬಹಳಷ್ಟು ಯಶಸ್ಸಿನ ಓಟವನ್ನು ದಾಖಲಿಸಿರ್ತಕ್ಕಂಥ ಅರುಣ ಈ ಬಾರಿ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದ 18 ಚೆಂಡಿನ ಮುಂದೆ 46 ಓಟಗಳು ಬರಬೇಕಾಗಿದೆ. ಅದ್ಯಾವ ತಂಡ 2ನೇ ತಂಡವಾಗಿ ಸೆಮಿಫೈನಲ್ ತಂಡ ಆಗಿ ಎಂಟ್ರನ್ನ ನೀಡ್ತದೆ ನೋಡಬೇಕಾಗಿದೆ. ಬಹಳಷ್ಟು ಬೆರಸಿನ ಹೊಡೆತವನ್ನು ದಾಖಲಿಸಿದ್ರು. 20 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 23 ಓಟಗಳು. ಇನ್ನು ಜಯಕ್ಕಾಗಿ 17 ಎಸೆತ 45 ಓಟಗಳು ಬರಬೇಕಾಗಿದೆ. ಕ್ರೀಡಾ ಋತುವಿನಲ್ಲಿ ಬಹಳಷ್ಟು ಸಾಲು ಟೂರ್ನಮೆಂಟ್ಗಳು ಜರುಗ್ತಾ ಇದೆ. 2ನೇ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಒಳ ತಿರುವು ಹೊರ ತಿರುವನ್ನು ಹಾಕಬಲ್ಲಂತ ಸಾಮರ್ಥ್ಯದ ಹಾರ್ನಹಳ್ಳಿ ಪರಿಸರದ ಸುವಾಸ ಆರಂಭಿಕ ಹಂತದಲ್ಲಿ 9 ಓಟಗಳಿಗೆ ಅವಕಾಶ ಮಾಡಿಕೊಟ್ರ ಬಳಿಕ 3ನೇ ಓವರ್ಗಾಗಿ ಮತ್ತೆ ಸುವಾಸನನ್ನ ಪರಿಚಯಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಹಾರ್ನಹಳ್ಳಿಯ ತಂಡ. ವೈಡ್ ಬಾಲ್ ಎಂಬ ಸೂಚನೆಗಳ ರವಾನೆ ಆಗ್ತಾ ಇದೆ. ಅತಿಕ್ರಮ ಓಟಗಳ ಪೂರೈಕೆ. ಈ ಹಂತದಲ್ಲಿ ಬೆರಸನ ಆಟವನ್ನು ದಾಖಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ಆಡ್ತಾ ಇದ್ದಾರೆ ಭಗತ್ ಸೇಸಿಯ ತಂಡ. ಬೀಸುವಂತ ಪ್ರಯತ್ನ. ಚೆಂಡು ಸೀಮರಕ್ಕೆ ಹೊರಭಾನ ಕಾಣ್ತಾ ಇದೆ. ಬೆರಸನ ಡೀಪ್ ಎಕ್ಸ್ಟ್ರಾ ಕವರ್ ಸೀಮರಕ್ಕೆ ಹಂಚಿನಲ್ಲಿ ಸೇನಾ ಕ್ಷೇತ್ರ ರಕ್ಷಣೆ ಬದಲಾಗಿ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ಹಂತದಲ್ಲಿ ತನ್ನ ಮೊತ್ತ 28 ಓಟಗಳು. ಇನ್ನು ಜಯಕ್ಕಾಗಿ 40 ಓಟಗಳು ಬರಬೇಕಾಗಿದೆ.
ಬೇರಸನ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಸುವಾಸು ಡಾಟ್ ಬಾಲ್ ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮುಕ್ತಾಯನ ಕಾಣ್ತಾ ಇರ್ತಕ್ಕಂತ 4 ಚೆಂಡಿನ ಮುಂದೆ 6 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನ, ಚೆಂಡು ಗೋಟ ರಕ್ಷಕ ಹಿಂಬದಿಯಲ್ಲಿ ಪ್ರಕಾಶನ ಕೈ ಸೇರ್ತಾ ಇದೆ. ಈ ಹಂತದಲ್ಲಿ ಮೊದಲ 2ನೇ ಆಘಾತವನ್ನ ಕಾಣ್ತಾ ಇದೆ. ನಂಬುಗೆ ಭರವಸೆ ಆಟಗಾರನ ಆಟ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಬಹಳಷ್ಟು 3ನೇ ಓವರ್ನಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ದಾಂಡಿಗನ ಸೇರ್ಪಡೆ ಅರುಣ ಮಧ್ಯಮ ಕ್ರಮಾಂಕದ ಆಟಗಾರರಾಗಿ ಅಂಕಣ ಎಂಟರನ್ನು ಪಡಿತಾ ಇದ್ದಾರೆ. ಇತ್ತ ಅಂತಿಮ ಚೆಂಡಿಗಾಗಿ ಮತ್ತೆ ಸುವಾಸ ಎಸ್ತಿರ್ತಕ್ಕಂಥ ಅಂತಿಮ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಅರುಣ್ ದಾಂಡಿನ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್ ಅನ್ನು ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ತನ್ನ ಮೊತ್ತ 34 ಓಟಗಳು. ಇನ್ನು ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ 12 ಎಸೆತ ಜಯಕ್ಕಾಗಿ 34 ಓಟಗಳು ಬರಬೇಕಾಗಿದೆ. ಸ್ಟ್ರೈಕ್ ಅಲ್ಲಿ ಅರವಿಂದ ಗಾಂಧಿ ಗೀತ್ರ ವಾಯ್ಸಿನ ಗೆಲುವಿನ ನಾಗಲೋಟದಿಂದ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಮತ್ತೋರ್ವ ಗೀತ್ರ ವಾಯ್ಸಿನ ಆಪತ್ಕಾಲದ ಬಂಟ ಈ ಬಾರಿ ಬಾಪ್ತದ ಟ್ರೋಫಿಯಲ್ಲಿ ಭಗತ್ ಸಿಸ್ಯ ಪರವಾಗಿ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಎಸ್ಗಾರಿಕೆಯಲ್ಲಿ ಗೋಟ ರಕ್ಷಕ ಹಿಂಬದಿಯಲ್ಲಿ ಪ್ರಕಾಶ ಈತ ಮಿಡಾನಲ್ಲಿ ಕಾಚು ಬೀಸುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಲೆಗ್ ಬೈಸ್ ರೂಪದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ 11 ಎಸೆತ ಜಯಕ್ಕಾಗಿ 34 ಓಟಗಳು ಬರಬೇಕಾಗಿದೆ. ಗಾಂಧಿಗೆ ಎಸ್ತಿರ್ತಕ್ಕಂಥ ಬ್ಲಾಕ್ ಹೋಲ್ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದಿಷ್ಟು ಲೆಕ್ಕಾಚಾರವೆಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ. ಗಾಂಧಿಗೆ ಎಸ್ತಿರ್ತಕ್ಕಂಥ 3ನೇ ಚೆಂಡು ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾರೆ. ಡಾಟ್ ಬಾಲ್ಗಳ ಸೇರ್ಪಡೆ ಈ ಹಂತದಲ್ಲಿ ಬಹಳಷ್ಟು ಯಶಸ್ಸಿನ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಗುಂಡ 3 ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈತ ಬಹಳಷ್ಟು ಸುಂದರತೆ ಎಸೆತ ಚೆಂಡು ಸೀಮರಕ್ಕೆ ಸಾಕ್ತಾ ಇಲ್ಲ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾರ. ಡಾಟ್ ಬಾಲ್ಗಳ ಸೇರ್ಪಡೆನ ಕಾಣ್ತಾ ಇದೆ. ಅಂತಿಮ 8 ಎಸೆತ ಜಯಕ್ಕಾಗಿ 34 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಸುಂದರತೆ ಹೊಡೆತ ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಬಹಳಷ್ಟು ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ಮೇಡನ್ ಓವರ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಗುಂಡ. ಅಂತಿಮ ಹಂತದಲ್ಲಿ 6 ಚೆಂಡಿನ ಮುಂದೆ 34 ಓಟಗಳು ಬರಬೇಕಾಗಿದೆ. ಬೆಳಗಿನ ಅವಧಿಯಲ್ಲಿ ಶಿವಮೊಗ್ಗದ ಅಗ್ರಮನ ತಂಡವನ್ನು ಮಣಿಸಿರ್ತಕ್ಕಂಥ ಭಗತ್ ಸಿಂಗ್ ತಂಡ 2ನೇ ಕ್ವಾರ್ಟರ್ ಫೈನಲ್ ಅಲ್ಲಿ ಬ್ಯಾಟಿಂಗ್ ನ ವೈಫಲ್ಯತೆಯನ್ನು ಕಾಣ್ತಾ ಇದೆ. ನಂಬುಗೆಯ ಬ್ಯಾಟಿಂಗ್ ಅರುಣ ಕೈ ಜಾರಿ ಹೋಗ್ತಾ ಇದೆ ಪಂದ್ಯಕೂಟ. ಅರುಣನ ಹುದ್ದರಿಯ ಬಳಿಕ ಬಹಳಷ್ಟು ಆಟಗಾರರು ಡಾಟ್ ಬಾಲ್ ಗಳ ಸೇರ್ಪಡೆ ಕಾಣ್ತಾ ಇದೆ. ಅಂತಿಮ ಓವರ್ಗಾಗಿ ಭದ್ರಾವತಿ ಪರಿಸರದ ಪೇರನನ್ನ ಬಳಸ್ತಾ ಇದ್ದಾರೆ.
ಫ್ರೆಂಡ್ಸ್ ಸಾರ್ನಹಳ್ಳಿಯ ತಂಡ. ಲೋವರ್ ಫುಲ್ ಟಾಸ್ ಮಾದರಿ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಇತ್ತ ಪಂದ್ಯಾಟ ವೀಕ್ಷಣೆಯಲ್ಲಿ ಕಾರ್ತಿಕ್ ಕೆಪಿ. ಎರಡನೇ ಚೆಂಡು ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ಓಟಗಳಿಗೆ ಎಕ್ಸ್ಟ್ರಾಸ್ ರೂಪದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬೇರಸನ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಅರುಣ್ ದಾಂಡಿನ ಮುಖಾಂತರವಾಗಿ ಎರಡನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಂದ ಹಾದಿಯಲ್ಲಿ ಒಂದು ಬೆರಸಿನ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಅರುಣ ಆ ಬಳಿಕ ಅಂತಿಮ ಓವರ್ನಲ್ಲಿ ಎರಡನೇ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾ ರೂಪದಲ್ಲಿ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಹೋರಾಟಕಾರಿ ಪಂದ್ಯಾಟದಲ್ಲಿ ಒಂದಿಷ್ಟು ಪಂದ್ಯಕೂಟವನ್ನ ಕೈ ಜಾರಿ ಹೋಗ್ತಾ ಇರ್ತಕ್ಕಂಥ ಭಗತ್ ಸಿಸಿ ತಂಡ ಈ ಹಂತದಲ್ಲಿ ವಿರೋಚಿತ ಸೋಲಿನ ಮಖವಾಡನ ಹಾಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಅರುಣನ ಹೋದರೆ ಬಳಿಕ ಆಟಗಾರರು ಬೌಂಡರಿ ಸಿಕ್ಸರ್ಗಳ ನಿರೀಕ್ಷಿತ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಈ ಹಂತದಲ್ಲಿ ಅಂತಿಮ ಹಂತದಲ್ಲಿ 4 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 46 ಓಟಗಳು. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಕಟರ್ಸ್ ಮಾದರಿ ಚೆಂಡಿಗೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಕಾಟ್ ಬೋಲ್ಡ್ ರೂಪದಲ್ಲಿ ಅರುಣನ ಹುದ್ದರಿ ಕುರಲ್ ನೆಲಕ್ಕುರುಳುತ್ತಾ ಇದೆ. ಅಂತಿಮ ಹಂತದಲ್ಲಿ ಎರಡನೇ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ತಲುಪ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಸಾರ್ನಹಳ್ಳಿ ತಂಡ ಶುಭ ಹಾರೈಸ್ತಾ ಇದ್ದಾವೆ. ಇತ್ತ ಕಾಚೋರು ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ಇತ್ತ ಮಂಜು ಭಗತ್ ಸಿಸಿ ನಾಯಕರು ಮಂಜು ಅವರು ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ಅವರಿಗೂ ಕೂಡ ನಿನ್ನೆ ದಿವಸದಿಂದ ಬಹಳಷ್ಟು ಗೆಲುವಿನ ನಾಗಲಾಟವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಈ ಹಂತದಲ್ಲಿ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಕೈ ಜಾರಿ ಹೋಗಿರ್ತಕ್ಕಂಥ ತಂಡ. ಮಂಜು ಅವರು ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ಬೆಳಿಗ್ಗೆ 5 ಬಂದಿರಪ್ಪ ಅವ್ರ ಪಾಪ. ಇತ್ತ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಅಪ್ಪು ಬಾಯ್ ಕ್ಷೇತ್ರ ರಕ್ಷಣೆಯಲ್ಲಿ ಸರ್ವಸಿದ್ಧತೆಯನ್ನು ಕಂಡ್ರೆ ಇತ್ತ ಆರಂಭಿಕ ದಾಂಡಗಾರರು ಅಲ್ಲಿ ಏಕೆಟೈಸ್ ನ ಆರಂಭಿಕ ದಾಂಡಗಾರರು ಶೀಘ್ರಗತಿಯಲ್ಲಿ ಬರಬೇಕು. ಈ ಪಂದ್ಯದ ಮುಗಿದ ಬಳಿಕ ಮುಂದಿನ ಪಂದ್ಯಾಟವನ್ನು ರೋಚಕ ರೋಮಾಂಚಕ